ಇದೇನು ನೀವು ನೋಡ್ತಿದ್ದೀರಲ್ಲ ಪಪ್ಪಿ, ಇದು ಬಂದು ಜಸ್ಟ್ ನಿಮಗೆ 13 ಡೇಸ್ ಆಗಿರುವಂಥ ಪಪ್ಪಿ. ಇದರಲ್ಲಿ ನಿಮಗೆ ಇದು ಲಾಂಗ್ ಕೋಟ್ ಆಗಿರುತ್ತೆ. ಸೊ ಇದು ಮೇಲ್ ಪಪ್ಪಿ. ಇದು ಜಸ್ಟ್ 13 ಡೇಸಲ್ಲಿ ನಿಮಗೆ ಈ ಸೈಜ್ ಇದೆ. ಜಸ್ಟ್ ಹಾಗೆ ಥಿಂಕ್ ಮಾಡಿ, ಇನ್ನೊಂದು ನಿಮಗೆ ಒಂದು 30 to 45 ಡೇಸಲ್ಲಿ ಆಲ್ಮೋಸ್ಟ್ ಯಾವ ಸೈಜ್ ಬರುತ್ತೆ ಅಂತ. ನೀವೇನು ನಮ್ಮದು ಫೀಮೇಲ್ ನೋಡಿದ್ರಲ್ಲ ಪಪ್ಪಿ, ಸೇಮ್ ಅದೇ ಥರ ನಿಮಗೆ ಒಂದು 60-62 ಡೇಸಿಗೆಲ್ಲ ಹೆವಿಯಾಗಿ ಬರುತ್ತೆ ಪಪ್ಪೀಸ್ ಎಲ್ಲ. ಇದು ನಾವಂದರೆ ಸುಮ್ಮನೆ ಹೇಳೋಂಥದ್ದಲ್ಲ, ನಿಮಗೆ ಡೈರೆಕ್ಟಾಗಿ ಕಣ್ಣು ಮುಂದೆ ನಾವು ತೋರಿಸಿರೋಂಥದ್ದು. ಬೇರೆಯವ್ರ ಥರ ಇಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗುತ್ತೆ ಅಂತಲ್ಲ, ಡೈರೆಕ್ಟಾಗಿ ಪಪ್ಪಿನೇ ನಿಮಗೆ ನಾನು ಹಿಡಿದು ತೋರಿಸಿರೋಂಥದ್ದು. ಸೊ ಇದೇ ಥರ ನಿಮಗೆ ಪಪ್ಪೀಸು ಅಷ್ಟೇ. ಇದರಲ್ಲಿ ನಿಮಗೆ 20% ಟ್ಯಾನ್, ಒಂದು 80% ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇದನ್ನು ಇಷ್ಟು ಬೇಗ ನಾವು ಪಪ್ಪಿ ಸೇಲ್ ಮಾಡೋಕ್ಕಲ್ಲ, ಜಸ್ಟ್ ನಿಮಗೆ ತೋರಿಸ್ತಿರೋಂಥದ್ದು, ಇದೊಂದು ನಾಲೆಜ್ಗೋಸ್ಕರ. ಎಷ್ಟೋ ಜನ ಪಪ್ಪೀಸ್ ಎಲ್ಲ ತೊಗೊಂಡ್ಮೇಲೆ ಈಗ ಮರಿಲಿದ್ದಾಗ ಸಾಕ್ತಾರೆ, ಮತ್ತು ದೊಡ್ಡದಾದ್ಮೇಲೆ ಸಾಕೋಕ್ಕೆ ಕಷ್ಟ ಆಗುತ್ತೆ ಹಾಗಂತ ಹೇಳಿ ಎಲ್ಲೋ ದಾರಿಲಿ ಅಥವಾ ಎಲ್ಲೋ ಬಿಡೋದಲ್ಲೇ ಅವೆಲ್ಲ ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ನೀವು ಮುಂಚೆನೇ ಥಿಂಕ್ ಮಾಡಿ, ನಿಮ್ಗೆ ಆ ಕೆಪಾಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ, ಒಂದು ಆ ಜವಾಬ್ದಾರಿ ಇದ್ದರೆ ಮಾತ್ರ ನೀವು ಒಂದು ಪಪ್ಪೀಸಿಗೆ ಪರ್ಚೇಸ್ ಮಾಡೋಕ್ಕೆ ತೊಗೊಳ್ಳಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ತೊಗೊಳಕ್ಕೋಗ್ಬೇಡಿ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನೀವು ಅಷ್ಟು ಕಷ್ಟಪಟ್ಟು ತೊಗೊಳೋದು ಬೇಕು. ಸೊ ಅದಕ್ಕೆ ನಿಮಗೆ ಯಾವ್ದಾದ್ರು ನಿಮಗೆ ಪಪ್ಪೀಸ್ ತೊಗೊಳ್ಳುವಾಗ ನಿಮಗೊಂದು ಐಡಿಯಾ ಇಲ್ಲ, ನಾವು ಎಷ್ಟು ಬಡ್ಜೆಟಲ್ಲಿ ಇರಬೇಕು ಏನು ಅಂತ ಹೇಳೋದಾದರೆ, ನೀವು ಯಾವುದೋ ಒಂದು ಪಪ್ಪಿ ತೊಗೊಳ್ಳೋದಾದರೆ ಮಿನಿಮಮ್ 10,000-12,000 ಇಟ್ಕೊಂಡು ನೀವು ಒಂದು ಪಪ್ಪೀಸ್ ತೊಗೊಂಡಾದರೆ ನಿಮಗೆ ಖಂಡಿತ ನಿಮಗೆ ಕ್ವಾಲಿಟಿ ಪಪ್ಪೀಸ್ ಸಿಗ್ತಾ ಹೋಗುತ್ತೆ. ಬಟ್ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಲಾಂಗ್ ಕೋಟ್ ಪಪ್ಪೀಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ನಿಮಗೆ 10,000-12,000-15,000 ಸಿಗಲ್ಲ. ಸೊ ನೀವು ಮಿನಿಮಮ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೈಯರ್ ರೇಂಜಲ್ಲಿ ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ಅವೆಲ್ಲ ಪಪ್ಪಿ ಕೂಡ ಹೈ ಕ್ವಾಲಿಟಿ ಪಪ್ಪೀಸ್. ನೀವು ಒಂದು ಖಾಲಿ ಕ್ರಾಸ್ ಮಾಡಿಸಿನ ಅಂದರೆ 20,000-30,000 ಚಾರ್ಜ್ ಮಾಡೋವಂಥದ್ದು ಕಾಲ ಆಯಿತು. ಸೊ ನಿಮಗೆ ಹೇಳೋಂಥದ್ದು ಅಂದರೆ, ನೀವು ಪಪ್ಪಿ ಕ್ವಾಲಿಟಿ ನೋಡಿ, ತಂದೆ ತಾಯಿ ನೋಡಿ, ಅದರ ಮೇಂಟೆನೆನ್ಸ್ ನೋಡಿ, ಹೇಗೆ ಇಟ್ಕೊಂಡಿರೋದಂಥ ಮೇಂಟೆನೆನ್ಸ್ ನೋಡಿ, ಅದ್ರ ಮೇಲೆ ನೀವು ಯಾವುದೇ ಪಪ್ಪಿ ಆಗಲಿ ಪರ್ಚೇಸ್ ಮಾಡಿ. ನನ್ನ ಹತ್ರ ಅಂತಲ್ಲ, ಎಲ್ಲಿ ಬೇಕಾದ್ರೂ ತೊಗೊಳ್ಳಿ. ನೀವು ಒಂದು ಪಪ್ಪಿ ಒಂದು ಪೇರೆಂಟಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡ್ರು ನಮ್ಗೆ ಖುಷಿಯಿಂದ, ಆಯಿತಾ. ಪಪ್ಪಿನ ತೊಗೊಳ್ಳುವಾಗ ಏನು ಜವಾಬ್ದಾರಿ ಇರುತ್ತೆ ಅದು ತೊಗೊಂಡಾದ್ಮೇಲೂ ಅದೇ ಜವಾಬ್ದಾರಿಲಿ ಇಟ್ಕೊಳ್ಳಿ. ಸೊ ಅದಕ್ಕೆ ನೀವು ಯಾರು ಕೂಡ ಅಷ್ಟು ಅಂದರೆ 6,000 ಕೊಡಿ, 5,000 ಕೊಡಿ, 3,000 ಕೊಡಿ ಅಂತ ಮಾಡಬೇಡಿ. ಯಾಕೆಂದರೆ ಬೇರೆ ಬೇರೆ ಡ್ಯಾಶ್ ಆ್ಯಂಡ್ ಪಪ್ಪೀಸ್ ಎಲ್ಲ ಸಿಗುತ್ತೆ. ನಿಮಗೆ ಒಂದು 3,000 ಆಗಿರ್ಬೋದು, 3,000, 4,000ಕ್ಕೆಲ್ಲ ಸಿಗುತ್ತೆ. ಸೊ ನಿಮ್ಮ ಬಜೆಟ್ಟು, ನಿಮ್ಮ ಏನು ಕ್ವಾಲಿಟಿ ಪಪ್ಪಿ ಬೇಕು ಅಂತ ನೀವು ನಮಗೆ ಮೆನ್ಷನ್ ಮಾಡಿದ್ರಾಯಿತು. ಆ ಪ್ರೈಸಲ್ಲಿ ನಿಮಗೆ ಸಿಗುತ್ತಾ ಸಿಗಲ್ವಾ ಏನು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀವಿ. ಯಾಕೆಂದರೆ ನಿಮ್ಮ ಟೈಮು ನಾವು ವೇಸ್ಟ್ ಮಾಡಲ್ಲ, ನಮ್ಮ ಟೈಮು ನಾವು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ನಮ್ಮ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿಕೊಂಡು ನಿಮಗೆ ಒಂದು ಬಜೆಟ್ ಯಾವ ಥರ ಅಂತ ನೀವು ಮೆನ್ಷನ್ ಮಾಡಿಬಿಟ್ಟು ನಮಗೊಂದು ಕೇಳ್ಕೊಳ್ಳಿ. ಸೊ ನಿಮಗೆ ಅದರಲ್ಲಿ ಆವಾಗಿಂದ ಒಂದೇ ಕಾಲಲ್ಲಿ ನಿಮಗೆ ಅದ್ರದ್ದು ಏನು ರೆಸ್ಪಾನ್ಸ್ ಇದೆ, ನಿಮ್ಗೆ ಏನು ಬೇಕಿದೆ, ಏನು ಸಿಗುತ್ತೆ, ಏನು ಸಿಗಲ್ಲ ಕಂಪ್ಲೀಟಾಗಿ ಹೇಳ್ತೀವಿ. ಸೊ ನೀವೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಒಂದು 3-4 ದಿನ ತನಕ ವೆಯ್ಟ್ ಮಾಡಿ, ಆ ಥರ ಎಲ್ಲ ಮಾಡಿದರೆ ನಿಮಗೆ ಪಪ್ಪೀಸೆಲ್ಲ ಇವತ್ತು ನೀವು ನೋಡೋದು ನಾಳೆ ಸಿಗೋಲ್ಲ. ಯಾಕೆಂದರೆ ಅಷ್ಟು ಬೇಗ ನಮ್ಮ ಪಪ್ಪೀಸೆಲ್ಲ ಮೂವ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಒಂದು ಪರ್ಟಿಕ್ಯುಲರಾಗಿ ಒಂದು ಜರ್ಮನ್ ಶೆಪರ್ಡ್ ಅಥವಾ ಯಾವುದೋ ಒಂದು ಕ್ವಾಲಿಟಿ ಪಪ್ಪೀಸ್ ತೊಗೋಬೇಕು ಅಂತ ಇದ್ದಾಗ ಯಾವುದೇ ಬ್ರೀಡರ್ ಹತ್ರ ಆಗಲಿ, ನನ್ನ ಹತ್ರ ಅಂತಲ್ಲ, ನೀವು ಎಲ್ಲೇ ಯಾರ ಹತ್ರ ತೊಗೊಳೋದಾದರೆ ತುಂಬ ಕಮ್ಮಿ ಪ್ರೈಸಿಗೆ ನೀವು ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವೊಂದು ಪಪ್ಪಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂದಾಗ ನೀವು ಆ ಪ್ರೈಸಿಗೆ ನೀವು ಕೊಟ್ಟು ತೊಗೋಬೇಕಾಗತ್ತೆ. ಯಾಕೆಂದರೆ ಅಷ್ಟು ಮೇಂಟೆನೆನ್ಸ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಯಾರೋ ಒಬ್ಬರು ಕಮ್ಮಿ ಕೊಡ್ತಿದ್ದಾರೆ, ಒಳ್ಳೆ ಕ್ವಾಲಿಟಿ ಪಪ್ಪಿ ಅಂದರೆ ತಲೆಗೆ ಕಟ್ಸ್ಕೊಬಿಡಿ, ಆರಾಮಾಗಿ ತೊಗೊಳ್ಳಿ. ಸೊ ನಿಮಗೆ ಇದೇ ಥರ ಪಪ್ಪೀಸ್ ತೊಗೊಂಡ್ಮೇಲೆ ಯಾವ ಥರ ಮೇಂಟೈನ್ ಮಾಡೋದು, ಹೇಗೆ ಅದು ಯಾವ ಥರ ಕುಕ್ ಮಾಡೋದು ಪ್ರತಿಯೊಂದು ಸಮೇತ ನಾವು ಹೇಳ್ಕೊಡ್ತೀವಿ. ಯಾಕೆಂದರೆ ಈಗ ಫಸ್ಟು ಪಪ್ಪೀಸ್ ಎಲ್ಲ ತೊಗೊಳ್ಳುವಾಗ ಫಸ್ಟ್ ಟೈಮ್ ಮನೆ ಸಾಕುವಾಗ ಏನೂ ಗೊತ್ತಿರೋಲ್ಲ, ಝೀರೋ ನಾಲೆಜ್ ಆಗಿರುತ್ತೆ. ಸೊ ನೀವು ನಮ್ಮ ಹತ್ರನೂ ಮಾತಾಡ್ಕೋಬೋದು, ನಮ್ಮ ತಾಯಿಯವ್ರ ಹತ್ರನೂ ಮಾತಾಡ್ಬೋದು, ಅಥವಾ ನಮ್ಮ ತಂದೆಯವ್ರ ಹತ್ರ ನಾವು ಯಾರು ಒಬ್ಬರು ನಿಮಗೆ ರೆಸ್ಪಾನ್ಸ್ ಮಾಡೋಕ್ಕೆ ನಾವು ಸಿಗ್ತೀವಿ, ಆಯಿತಾ. ಸೊ ಇದಕ್ಕೆ ಅಂತ ರೆಸ್ಪಾನ್ಸ್ ಮಾಡೋಕ್ಕೆ ಒಬ್ಬರು ಟೀಮ್ ಇದೆ, ಅವರಿಗೆ ನಿಮ್ಮದು ಕಾಲ್ ಫಾರ್ವರ್ಡ್ ಆಗುತ್ತೆ. ನಾನು ಅಕಸ್ಮಾತ್ ನಮ್ಮಲ್ಲಿ ಯಾರೂ ರಿಸೀವ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಅವ್ರಿಗೆ ಹೋಗುತ್ತೆ. ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪ್ರತಿಯೊಂದು ಮೇಂಟೆನೆನ್ಸಿಂದ ಹಿಡಿದು ಪ್ರತಿಯೊಂದು ಸಮೇತ ನಾವು ಹೇಳ್ಕೊಡ್ತೀವಿ. ಸೊ ನಿಮಗೆ ಕ್ವಾಲಿಟಿ ಪಪ್ಪೀಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಒಂದು 5,000ಕ್ಕೆ ಕೊಡಿ, 3,000 ಕೊಡಿ, 6,000 ಕೊಡಿ ಅಂತೆಲ್ಲ ಕಾಲ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಈ ಒಂದೊಂದು ಪಪ್ಪೀಸ್ ಇಟ್ಟು ಒಂದೊಂದು ಅದಷ್ಟು ಕೆನಲ್ ಮಾಡಿ ಸಾಕುವಾಗ ಅದ್ರ ಖರ್ಚು ನಿಮಗೆ ಅಂದಾಜಾಗಲ್ಲ ಯಾರಿಗೆ ಅಂದರೆ ಖಾಲಿ ನೋಡೋರಿಗೆ. ಸೊ ನೀವು ಒಂದು ತೊಗೊಂಡು ನೀವು ಅದಕ್ಕೆ ಪೇರೆಂಟ್ ಆಗಿ ನೀವು ಸಾಕಿದಾಗ ನಿಮಗೆ ಅದ್ರದ್ದು ನಾಲೆಜ್ ಆಗಿರ್ಬೋದು, ಅದರ ಖರ್ಚು ಎಷ್ಟು, ಅದಕ್ಕೆ ಕಷ್ಟ ಎಷ್ಟು, ನಾವು ಇಲ್ಲಿ ಇಷ್ಟು ಲೇಬರ್ಸ್ ಇಟ್ಟು ನಾವು ಹೇಗಾಗ್ತಿದೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಯಾರು ಕೂಡ ಒಂದು ಕಮ್ಮಿ ಪ್ರೈಸಲ್ಲೆಲ್ಲ ನಿಮಗೆ 3,000 ಕೊಡಿ, 6,000 ಕೊಡಿ, 7,000 ಕೊಡಿ ಅಂತ ಡೈರೆಕ್ಟ್ ಕಾಲ್ ಮಾಡಬೇಡಿ. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 10,000-12,000 ಸ್ಟಾರ್ಟ್ ಆದರೆ ನಾವು ಅಪ್ ಟು ನನ್ನ ಹತ್ರ 80,000-90,000 ತನಕ ಇರುತ್ತೆ ವಿತ್ KCI ಕೆನಲ್ ರಿಜಿಸ್ಟರ್ಡಲ್ಲಿ ಇರೋವಂಥ ಪಪ್ಪಿ. ಅದೋ ಪಪ್ಪಿ ಈಗ
ಬ್ರೀಡ್ ಪಪ್ಪೀಸ್ ಮಾತ್ರ ಸಾಕಬೇಕಾ, ಬೇರೆ ಸಾಕಬಾರ್ದು? ಖಂಡಿತ ಹಾಗೇನಿಲ್ಲ. ನಿಮಗೆ ಎಲ್ಲ ನಾಯಿನು ನೀವು ಏನು ಪ್ರೀತಿ ತೋರಿಸ್ತೀರೋ ಅದ್ರ 4ರಷ್ಟು 5ರಷ್ಟು ಪ್ರೀತಿ ಅವು ವಾಪಸ್ ಕೊಡ್ತವೆ. ಸೊ ಆ ಇದರಿಂದ ನೀವು ಯಾವುದು ಬೇಕಾದ್ರೂ ಸಾಕ್ಬೋದು. ನೀವು ನಮಗೆ ಇಂಡೀಸ್ ಆಗಿರ್ಬೋದು, ಅಂದರೆ ನೀವು ಕನ್ನಡ ಆಡುಭಾಷೆಯಲ್ಲಿ ಹೇಳೋದಾದರೆ ಈ ಹೊರಗಡೆ ನೀವೇನು ಬೀದಿಲೆಲ್ಲ ನೋಡ್ತಿರಲ್ಲ ಆ ನಾಯಿನೂ ಸಮೇತ ನೀವು ಕರ್ಕೊಬಂದು ನೀವು ಸಾಕ್ತೀನಿ ಅಂತ ಹೇಳಿದ್ರು ಸೊ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ರೀತಿಯಲ್ಲಿ ಸಾಕ್ತಿ ಅಷ್ಟೇ. ಈಗ ಏನು ಸ್ಟಾರ್ಟಿಂಗ್ ನೀವು ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡಿ ತರ್ತಿರಲ್ಲ, ಸೊ ಅದೇ ರೀತಿಲಿ ಕೊನೆವರೆಗೂ ಅದು ಸಾಯೋವರೆಗೂ ಸಮೇತ ಒಳ್ಳೆ ರೀತಿಲಿ ಸಾವು ಕೊಡಿ. ಮತ್ತು ಎಷ್ಟೋ ಜನ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಏನು ಅಂದರೆ ಕೆಲವರಿಗೆ ಡೌಟ್ಸ್ ಇರುತ್ತೆ. ಏನಂದರೆ ನೀವು ಹೊಸದಾಗಿ ಕೆನಲ್ ಮಾಡೋದಾದರೆ ಹೇಗೆ, ಅದು ಯಾವ ಥರ ಮಾಡಬೇಕು, ಮತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ನಂಗೆ ಕಾಲ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ರೀಸೇಲ್ ಮಾಡ್ಬೋದಾ ಪಪ್ಪೀಸ್? ಅದು ಖಂಡಿತ ನೀವು ರೀಸೇಲು ಮಾಡ್ಬೋದು, ಒಂದು ಕೆನಲ್ಲು ಸ್ಟಾರ್ಟ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಬಟ್ ನಾವು ನಿಮಗೆ ಒಂದು ಸರ್ಟೈನ್ ಒಂದು ಸ್ವಲ್ಪ ನಾಲೆಜ್ ಇರಬೇಕು. ಹಾಗಂತ ಹೇಳಿ ನೀವು ಎಲ್ಲ ಥರ ನಾಲೆಜು ಒಂದು ನಾಯಿ ಬಗ್ಗೆ ಇರಬೇಕಂತಿಲ್ಲ. ಒಂದು ವ್ಯಾವಹಾರಿಕವಾಗಿ ಒಂದಷ್ಟು ನಾಲೆಜ್ ಇದ್ದರೆ ಒಳ್ಳೆಯದು. ಸೊ ಆ ಥರದ್ದು ಏನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕಾಲ್ ಮಾಡ್ಕೊಳ್ಳು. ಯಾವ ಥರ ಏನೇ ಡೌಟ್ಸ್ ಇದ್ರೂ ಸಮೇತ ನಾವು ಹೇಳ್ತೀವಿ. ಈಗ ನೀವು ಎಷ್ಟೋ ಜನ ನಮ್ಮ ಕಸ್ಟಮರ್ಸು ಸಮೇತ ಅವರವರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವರ ಒಂದು ಲಾಗ್ ಸಮೇತ ಅವರು ಮಾಡಿ ಅಷ್ಟು ಎಜುಕೇಟೆಡ್ ಆಗಿದ್ದಾರೆ. ಸೊ ಹಾಗಂತ ಹೇಳಿ ಅವರು ಆರಾಮಾಗಿ ಕೆನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ? ಹಾಗಂತಲ್ಲ. ಒಂದು ವ್ಯವಹಾರಿಕವಾಗಿ ನಿಮಗೊಂದು ಬಿಸ್ನೆಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಾಲ್ ಮಾಡಿ, ಫ್ರೀ ಇದ್ದಾಗ ನಾವು ಹೇಳ್ಕೊಡ್ತೀವಿ. ತುಂಬ ಬ್ಯುಸಿ ಇದ್ದಾಗ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಆದಂಥ ಬೇರೆ ಬೇರೆ ಬಿಸ್ನೆಸ್ ಇರೋದ್ರಿಂದ ಅಟೆಂಡ್ ಮಾಡಿ ಮಾತಾಡೋಕ್ಕಾಗಲ್ಲ. ಸಾಟರ್ಡೆ ಸಂಡೇಸ್ ನೀವು ಇದ್ದಾಗ ನೀವು ಆರಾಮಾಗಿ ಕಾಲ್ ಮಾಡಿಕೊಂಡು ನಿಮ್ಗೆ ಏನು ಡೌಟ್ಸ್ ಇದೆ ಅಂತ ಹೇಳಿದ್ರೆ ನಾವು ಅಟೆಂಡ್ ಮಾಡ್ತೀವಿ.